ಏನ್ ಬೆಲೆ ಕಟ್ಟಿದ್ದೀರಾ? 96ಕ್ಕೆ ತಗೊಂಡಿದ್ದೀವಿ. ತಗೊಂಡ್ರ 96,000 ಹೋರಿಗಳ ಅಲ್ಲು ಎರಡಲ್ಲು ಪರವಾಗಿಲ್ಲ. ಸೆಲೆಕ್ಷನ್ ಮಾಡಿದಿರಾ? ಯಾವ ಯಜಮಾನ್ರೆ? CB. ಓಹೋ, ತುಮಕೂರು ತಾಲೂಕು. ಬಹಳ ಒಳ್ಳೆ ಮನುಷ್ಯ. ಹೌದಾ? ಇರ್ಲಿ ಇರ್ಲಿ, ಎಲ್ಲರೂ ಒಳ್ಳೆ ಮನುಷ್ಯ. ಹೌದಾ? ಒಳ್ಳೆದ್ರಾಗೆ ಬಹಳ ಒಳ್ಳೆ. ಹೌದಾ? ಗುಡ್, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ದೇವ್ರು ಅಡ್ಗಡೆ ಕೊಟ್ರಿ ನನ್ನ ಸ್ವಾಮಿ ಕೊಡಲ್ಲ. ಹೌದಾ? ಇರ್ಲಿ 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 ಇರ್ಲಿ, ಮಾಡ್ಕೊಳ್ರಿ ಅದನ್ನು. ಇರ್ಲಿ ಇರ್ಲಿ, ಒಳ್ಳೆತನ ಯಾವತ್ತೂ ದೇವ್ರೆ ಅಲ್ವಾ? ಒಳ್ಳೆತನ ಯಾವತ್ತೂ ದೇವ್ರೆ ಅಲ್ವಾ? ಸೆಲೆಕ್ಷನ್ ಮಾಡಿದಿರಾ? ಹಲೋ, ನೋಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ? ಅದಕ್ಕ ಹಾಂ, 35,000ನಾ? ಹಸುನಾ? ಡಬ್ಬ ಡಬ್ಬ. ಓ, ಏನೊಂದು ವಾರದಲ್ಲ? ಇಲ್ಲ, ಇನ್ನೊಂದು 15 ದಿವಸ 20 ಬೇಕು. ಬೇಕಲ್ವ? ನೋಡ್ರೆ ಬನ್ನಿ ಗೌಡ್ರ. ಆರಾಮ? ಏನ್ ಬೆಲೆ ಕಟ್ಟಿದ್ದೀರಾ? ಬೆಲೆ 110 ಹೇಳ್ತಾರೆ. 110 ಎಲ್ಲ ಹೋರಿಕರಲ್ವಾ? ಓರಿ ಇನ್ನು ಅಲ್ಲಿ ಬಂದಿಲ್ಲ? ಇನ್ನೂ ಅಲ್ಲಾಗಿಲ್ಲ. ಅಲ್ಲಾಗಿರಲ್ಲ. 2 ಹೋರಿಗಳಲ್ವಾ? ಚೆನ್ನಾಗಿ ಸಾಕಿದ್ದೀರಾ ಸರ್? ಫೈನ್. ವ್ಯಾಪಾರ ಆಗಬೇಕಾಯ್ತು ಇಷ್ಟೊತ್ತಿಗೆ. ಕೇಳ್ತಾರಲ್ವ? ಚೆನ್ನಾಗಿದೆ, ಫೈನ್. ಆಗಲಿ ಸರ್, ಒಳ್ಳೇದಾಗಲಿ. ಒಳ್ಳೇದಾಗಲಿ. ಜಾತ್ರೆ ಯಾವುದಿಗೆ? ಮುಂದಿನ ಆ ಕಡೆ ಜಾತ್ರೆ ಎಲ್ಲೂ ಯಾವುದಿಲ್ಲ? ಬುಕ್ಕ. ಬುಕ್ಕ ಚಂದ್ರಪಟ್ಟಣಲ್ವಾ? ಚಂದ್ರಪಟ್ಟಣದ ಹಿರಿಸಾವಿ ಹತ್ರ. ಕರೆಕ್ಟ್. ನೋಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ? 35 ಕಟ್ಟಿದ್ದೀವಿ. ಇದು 35? ಹೆಣ್ಗರಾನೋ ಗಂಡ್ಗರಾನೋ? ಓರಿ 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 ಕರ. 35? ಈ ವರ್ಷದ ಕೊನೆಯ ಸಂತೆ ಇದು. 24ರ ಕೊನೆಯ ಸಂತೆ. ಮನೆಯ ಸಂತೆ. ಕೊನೆಯ ಸಂತೆ 2025ಕ್ಕೆ ಇನ್ನೂ ಜಾಸ್ತಿ ಆಗಲಿ ಅಲ್ವಾ? ನಿಮ್ದೇನಾ? ಬೇರೆಯವ್ರದಾ? ಏನ್ ಬೆಲೆ ಕಟ್ಟವ್ರ? 50-60 ಹೇಳ್ತಾರ. ಯಾವ? ಹೌದಾ? ಬಂದೆ ಮರ. ನಿಮ್ಮವ ಅಲ್ಲ ಯಾರೋ ಗೊತ್ತಾಗಲಿಲ್ಲ. ಇವ್ರಾ ಸರ್? ಏನು ಬೆಲೆ ಕಟ್ಟಿದ್ದೀರಾ? ಅವು 1 ಲಕ್ಷ ಹೇಳ್ತಾ ಇದೀವಿ. 1 ಲಕ್ಷ ಓರಿನಲ್ವಾ? ಬಂದೆ. ನೋಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ? 85,000 ಹೋರಿಗಳ? ಅಲ್ಲೂ ಅಲ್ಲಾಗಿಲ್ಲ. ಇನ್ನೂ ಅಲ್ಲಾಗಿಲ್ಲ? ಪರವಾಗಿಲ್ಲ. 2 ವರ್ಷದ ಮೇಲೆನಾ? ಚೆನ್ನಾಗಿದಾವ್ರಿ. 2.5-3 ವರ್ಷಕ್ಕಲ್ಲಿ ಬರುತ್ತಲ್ವಾ? ಆಮೇಲೆ ಗೌಡ್ರೆ, ಈಗ ದನದ ಆಯಸ್ಸು ಎಷ್ಟು ವರ್ಷ? ದನದ ಆಯಸ್ಸು 20 ವರ್ಷ. ಕರೆಕ್ಟ್. ಎಷ್ಟೊಂದು ಕಡ ಖಂಡಿತವಾಗಿ ಹೇಳ್ಬಿಟ್ರು.
ಏನ್ ಬೆಲೆ ಕಟ್ಟಿದ್ದೀರಾ? ಸರ್ 22,000 ಕೊಟ್ಟಿದ್ದೀನಿ ಸರ್ ಇದನ್ನ. ಕೊಟ್ಬಿಟ್ರಾ ಎರಡಕ್ಕೂ? ಇಲ್ಲ ಇದೊಂದು ಸರ್. ಇದೊಂದು ಕೊಟ್ರಾ? 22 ಕೊಟ್ಟಿದ್ದೀನಿ ಸರ್. ಇದು ಇನ್ನು ಕೊಟ್ಟಿಲ್ವಾ? ಇದು ಇನ್ನ ಕೊಟ್ಟಿಲ್ಲ ಸರ್. ಏನ್ ಬೆಲೆ ಕಟ್ಟಿದ್ದೀರಾ? ಇದು ಕೀಲ್ ಸುಳಿ ಅದು ಸರ್ 10,000 ಹೇಳ್ತಾ ಇದ್ದೀನಿ. 10,000. ಹೆಣ್ಗರನೋ ಗಂಡ್ಗರ? ಹೆಣ್ಗರ ಸರ್. ಹೆಣ್ಗರ. ಹೇಳಕ್ ಹೋಗ್ಬೇಡಿ, ಇನ್ ಸುಳಿ ಅಂತ ಯಾಕೆ ಹೇಳ್ತೀರಾ? ಹೇಳ್ಬೇಡಿ. ನಿಮ್ಗೆ ಹೇಳ್ಬೇಕಲ್ಲ ಸರ್, ಆಮೇಲೆ ನಮ್ಮ ತಪ್ಪು ಇಲ್ಲ ತಿಳ್ಕೊಂಬಿಡ್ತೀವಿ. ಇಲ್ಲ 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 ಹೇಳ್ಬೇಡಿ. ಯಾಕಂದ್ರೆ ಯಾರು ಅಪ್ಲಿಕೇಶನ್ ಹಾಕಲ್ವಲ್ಲ. ಸರ್ ಇವನು ಯಾರು ಅಪ್ಲಿಕೇಶನ್ ಹಾಕಲ್ಲ. ಸರ್ ಇವನು ಧರ್ಮನಾಯ್ಕೊಬ್ಳು ನಿಜವಾಗಿ ಹೇಳ್ಬಿಡ್ತಾನೆ. ಯಾವ್ದು ಗೊತ್ತಾಗುತ್ತೆ ಹೌದು ಸರ್. ಗೊತ್ತಾಗುತ್ತೆ. ಸುಳ್ಳು ಹೇಳ್ಬೇಕು. ನಮ್ಮ ಬನ್ನಿ ಬಡನಟಿ ಶಿವಣ್ಣ ಅಂತ ಅವ್ರ ಹೆಸರು. ಹೌದಾ? ಗೊತ್ತೇಳಿ ಅಲ್ಲ. ಯಾಕಂದ್ರೆ ಯಾರು ಸಹ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಲ್ವಲ್ಲ. ಹೌದು ಸರ್. ಆಗುತ್ತಾ? ಹೇಳಿಲ್ಲ. ಗೊತ್ತಾ? ಹಾ. ಅಲ್ವಾ? ಹಿಂಗಾಗಿ ಎಲ್ಲಿ ಹುಡ್ತೀವಿ ಒಂದು ಗೊತ್ತಿಲ್ಲ, ಎಲ್ಲಿ ಸಾಯ್ತೀವಿ ಒಂದು ಗೊತ್ತಿಲ್ಲ. ಹೌದು ಸರ್. ಅಲ್ವಾ? ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹಾ ಖಚಿತ. ಅಲ್ವಾ? ಆದ್ರೂ ನಾವು ಕ್ಯಾರಿ ಮಾಡ್ತಾನೆ ಇರ್ತೀವಿ. ಹೌದಣ್ಣ. ಸಾವು ನಮ್ಮ ತಲೆಯಲ್ಲಿ ಇರುತ್ತೆ, ಆದ್ರೂ ನಾವು ಕ್ಯಾರಿ ಮಾಡ್ತಾನೆ ಇರ್ತೀವಿ. ಬರುದೊಡ್ಡ ಅಲ್ಲಿಗೋಗ್ಬೇಕು ಚಿಕ್ಕಮ್ಮನ ಮೊಮ್ಮಗ ಅಲ್ಲ. ಅಲ್ಲಿಗೋಗ್ಬೇಕು ಇಲ್ಲಿಗೋಗ್ಬೇಕು ವ್ಯಾಪಾರ ಮಾಡ್ಬೇಕಂತ. ಘಾಟಿ ಕಾಣ್ಲಿಲ್ಲ? ಬಂದಿಲ್ಲ ಸರ್. ಬಂದಿದ್ದೀರಾ? ಹೌದು. ಕಾಣ್ಲಿಲ್ಲ ನೀವು? ಅಲ್ಲೇ ಸರ್ಕಲಲ್ಲಿ ಇದ್ದೀವಿ ಸರ್. ನಿಮ್ಗೆ ಏನಿದೆ ಮಿನಿ ಬಿಟ್ಟಿಂಗ್ ಇದೆಲ್ಲ ಮಾಡ್ತೀರಲ್ಲ? ಸಿಕ್ಕಾಪಟ್ಟೆ ಜನ ಇದೆ. ಹೌದು. ಒಂದ್ ನಿಮಿಷ, ಸಿಕ್ಕಾಪಟ್ಟೆ ಜನ ಅಲ್ವಾ? ಹೌದು ಸರ್. ಶನಿವಾರ ಭಾನುವಾರ ದಿವಸ ಭಾರಿ ಜನ. ಹೌದು, ಬಂದಿದ್ದು ನಾವು ಹೇಳಿ. ಹಾ. ಇದಿತ್ತಲ್ಲ, ಅದು ಮೆರವಣಿಗೆ ಇತ್ತಲ್ಲ. ಹಾ ಕಂಪ್ನಿಗೆ ನೀವು ಬುಧವಾರ ಲಾಸ್ಟ್ ಅಲ್ಲಿ ಬಂದಿದ್ದೀರಾ? ಇಲ್ಲ, ಭಾನುವಾರನೇ ಬಂದಿದ್ದು. ಹೌದಾ? ಹ್ಮ್. ಮುಗ್ಕೊಂಡು ಹೋಗೋ ನನಗನೆ ಗೊತ್ತಿಲ್ಲ. ನೀನು ಮುಂಗ ಕೊಡಕ್ಕೆ ದುಡ್ಡು ಏನು? ಅಣ್ಣವ್ರ ಕೈಲಿ ಯೂಟ್ಯೂಬಲ್ಲಿ ಹಾಕ್ಸಿದ್ದೀನಿ. ಹೋಗೋ 22,000 ಅಂತ ಹೇಳಿರೋದು. ಹೋಗು ಸುಮ್ಮನೆ ಕೊಟ್ಟು 20,500 22 ಅಂತ ಹೇಳಿದ್ದೀನಿ.